ಸರ್ಟಿಫಿಕೇಟ್ ಪಡೆದವರ ವಿರುದ್ಧ ಸತತ ಹೋರಾಟಕ್ಕೆ ಬಿತ್ತು ಎಫ್ಐಆರ್. ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ ತೋಂಡಿಹಾಳ ಇಳಕಲ್ ಚೇರ್ಮನ್ ವೀರಯ್ಯ ಗುರುಬಸಯ್ಯ ಕೂಡ್ಲಿಗಿ ಮಠ್ ವಿರುದ್ಧ ಎಫ್ಐಆರ್. ದೂರು ದಾಖಲಿಸಿದ ಟಿಎಚ್ಒ ಡಾಕ್ಟರ್ ಎಸ್ ಅಂಗಡಿ. ಇದು ಕೇವಲ ಜನತಾ ಧ್ವನಿಯ ಜಯವಲ್ಲ, ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಸಹಕರಿಸಿದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರ ಜಯ. ಜನತಾ ಧ್ವನಿ ವೀಕ್ಷಕರೇ ನಮಸ್ಕಾರ. ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ ತೋಂಡಿಹಾಳ ಇಳಕಲ್ ಅವರು ಮಾರ್ಗದರ್ಶನ ಹಾಸ್ಪಿಟಲ್ ಹೆಸರಿನಲ್ಲಿ 29 ಮತ್ತು 100 ಬೆಡ್ ಹಾಸ್ಪಿಟಲ್ ಸರ್ಟಿಫಿಕೇಟ್ ವೈದ್ಯಕೀಯ ಇಲಾಖೆಯಿಂದ ಪಡೆದಿದ್ರು. ಈ ವಿಷಯದಲ್ಲಿ ನಿಮ್ಮ ಜನತಾ ಧ್ವನಿ ನ್ಯೂಸ್ ಕನ್ನಡ ಹಲವಾರು ಸುದ್ದಿ ಪ್ರಸಾರ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ದೂರು ಸಲ್ಲಿಸಿ ಅಲ್ಲಿ ಹಾಸ್ಪಿಟಲ್ ಇಲ್ಲದೆ ಸರ್ಟಿಫಿಕೇಟ್ ಪಡೆದಿರುವುದನ್ನ ಸಾಬೀತುಪಡಿಸಿಕೊಂಡು ಮಾರ್ಗದರ್ಶನ ಹಾಸ್ಪಿಟಲ್ ಹೆಸರಿನಲ್ಲಿರುವ 29 ಮತ್ತು 100 ಬೆಡ್ ಹಾಸ್ಪಿಟಲ್ ಸರ್ಟಿಫಿಕೇಟ್ ಇಲಾಖೆ ವಾಪಸ್ ಪಡೆದುಕೊಂಡು ಕೆಪಿಎಂಇ ಲಿಸ್ಟ್ನಿಂದ ಹೊರಹಾಕಿ ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ ತೋಂಡಿಹಾಳ ಇಳಕಲ್ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು. ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಾನ್ಯತೆ ಹಿಂಪಡೆದು ಕೆಪಿಎಂಇ ಲಿಸ್ಟ್ನಿಂದ ಹೊರಹಾಕಲಾಗಿತ್ತು. ಆದರೆ ಪ್ರಕರಣ ದಾಖಲು ಮಾಡಲು ವಿಳಂಬ ಮಾಡಿದ್ರು. ಜನತಾ ಧ್ವನಿ ಅಧಿಕಾರಿಗಳಿಗೆ ಬೆನ್ನತ್ತಿದ ನಂತರ ಮೇಲಾಧಿಕಾರಿಗಳ ಮಾರ್ಗದರ್ಶನದ ಮೇಲೆ ಹುನಗುಂದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಸ್ ಅಂಗಡಿ ಅವರು ಇಳಕಲ್ ಪೊಲೀಸ್ ಠಾಣೆಯಲ್ಲಿ ಇಂದು ಸವಿಸ್ತಾರವಾಗಿ ವಿವರಿಸಿ 29 ಮತ್ತು 100 ಹಾಸಿಗೆಯ 2 ಆಸ್ಪತ್ರೆಗಳು ಇರುತ್ತವೆ ಮತ್ತು ಆಸ್ಪತ್ರೆಗೆ ಸಂಬಂಧಿಸಿದಂತೆ ವೈದ್ಯರು, ಸ್ಟಾಫ್ ನರ್ಸ್, ವೈದ್ಯಕೀಯ ಪರಿಕರಣಗಳು, ಆಸ್ಪತ್ರೆ ಕಟ್ಟಡ ಇಲ್ಲದಿದ್ರೂ ಕೂಡ ಎಲ್ಲ ಇರುತ್ತವೆ ಅಂತ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿಸಿ ಆ ದಾಖಲಾತಿಗಳು ನೈಜ ದಾಖಲಾತಿಗಳು ಇರುತ್ತವೆ ಅಂತ ಉಪಯೋಗಿಸಿ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಸಲ್ಲಿಸಿ ಆಸ್ಪತ್ರೆಗಳ ಅನುಮತಿ ಪಡೆದುಕೊಂಡು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ವಂಚಿಸಿದ ಅಪರಾಧವನ್ನ ಮಾಡಿದ ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ ತೋಂಡಿಹಾಳ ಇಳಕಲ್ ಚೇರ್ಮನ್ ವೀರಯ್ಯ ಗುರುಬಸಯ್ಯ ಕೂಡ್ಲಿಗಿ ಮಠ್ ವಿರುದ್ಧ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಅಡಿಯಲ್ಲಿ 318/2, 336/2, 340/1, 336/3 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಹೋರಾಟ ಕೇವಲ ಜನತಾ ಧ್ವನಿ ಹೋರಾಟವಲ್ಲ, ನಿಮ್ಮೆಲ್ಲರ ಹೋರಾಟ. ಇದು ನಿಮ್ಮ ಸಹಕಾರದಿಂದ ಸಿಕ್ಕ ಪ್ರತಿಫಲ. ಹಾಗೆಯೇ ಎಫ್ಐಆರ್ ಮಾಡಲು ಸಹಕರಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಡಿವಿಷನಲ್ ಜಾಯಿಂಟ್ ಡೈರೆಕ್ಟರ್ ಬೆಳಗಾವಿ, ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ಹುನಗುಂದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಸ್ ಅಂಗಡಿ ಹಾಗೂ ಇಲಾಖೆಯ ಸಿಬ್ಬಂದಿಗಳಿಗೆ ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಿಮ್ಮ ಜನತಾ ಧ್ವನಿ ಬಳಗ ಕೃತಜ್ಞತೆ ಸಲ್ಲಿಸುತ್ತದೆ. ನಿಮ್ಮ ಸಹಕಾರ ಹೀಗೆ ಸದಾ ಜನತಾ ಧ್ವನಿಯ ಮೇಲೆ ಇರಲಿ ಎಂದು ತಿಳಿಸುತ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರಕರಣದೊಂದಿಗೆ. ನಮಸ್ಕಾರ.